ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಸೊ ಇವತ್ತು ಸ್ವಲ್ಪ ವರ್ಕೌಟ್ ಮಾಡ್ತಾ ಇರೋ ಅಥವಾ ಎಕ್ಸಸೈಸ್ ಮಾಡ್ತಾ ಇರೋವಂಥ ವಿಡಿಯೋನ ಫುಲ್ಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವ್ರಿಗೆ ಡೌಟ್ಸ್ ಇರುತ್ತೆ, ಇವ್ರು ನಮಗೆ ಮಾತ್ರ ಹೇಳ್ತಾರೆ, ಅವ್ರು ಮಾಡ್ತಾರೋ ಇಲ್ವೋ ಅಂಥೇಳಿ. ಆ ಥರ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇರುತ್ತೆ. ಸೊ ಫಸ್ಟು ನೀವು ಸಣ್ಣಾಗಿ ನೀವು ಮಾಡಿ, ನೀವು ಇದು ಮಾಡಿ, ಹಾಗೆ ಹೀಗೆ ಅಂತ. ಸೊ ನಾನು ಆಗ್ತಾ ಇರೋದಕ್ಕೆ ಬೇರೆಯವರಿಗೆ ಉಪದೇಶ ಮಾಡ್ತೀನಿ ಹೊರತು ನಾನು ಏನೂ ಮಾಡಿದೆ ಯಾರಿಗೂ ಬಿಟ್ಟಿಯಾಗಿ ಉಪದೇಶವನ್ನು ನಾನು ಯಾರಿಗೂ ಕೊಡಲ್ಲ. ಫಸ್ಟು ನಾನು ಮಾಡಿದರೆ ಆ ಕೆಲಸನ ಇನ್ನೊಬ್ಬರಿಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಅದು ಯಾವುದೇ ಕೆಲಸ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮೊದಲು ನಾನು ಫಾಲೋ ಮಾಡ್ತಿದ್ದೀನಾ ಇಲ್ವಾ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಖಂಡಿತ ಎಕ್ಸಸೈಸ್ ವೀಡಿಯೋಗಳಿಗೆಲ್ಲ ಒಂದೆರಡು ಯಾರೋ ಒಬ್ಬರು ಒಂದಿಬ್ಬರು ನೆಗೆಟಿವ್ ಬರುತ್ತೆ, ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಹೇಳೋದು, ಸೊ ನನಗೆ ಒಳ್ಳೆಯದಾಗಿರೋದಕ್ಕೆ ನಾನು ಶೇರ್ ಮಾಡ್ತೀನಿ ವಿಷಯಗಳನ್ನು ಹೊರತು ನೀವು ಮಾಡಿದ್ದೀರಾ ಫಸ್ಟ್ ನೀವು ಸಣ್ಣ ಆಗಿ ನೀವಿದು. ನಾನು ಸಣ್ಣ ಆಗೋಕ್ಕೆ ತಾನೇ ನಾನು ಮಾಡ್ತಾ ಇರೋದು, ನನ್ನೊಟ್ಟಿಗೆ ಬೇರೆಯವ್ರು ಸಣ್ಣ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನಾನು ಈ ಥರದ್ದು ಮಾಡಿದರೆ ವರ್ಕೌಟ್ ಆಗುತ್ತೆ, ಈ ಥರದ್ದು ಮಾಡಿದರೆ ಸ್ವಲ್ಪ ಬೇಗ ಫಾಸ್ಟಾಗಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ 85, 86 ಇದ್ದವಳು 79ಗೆ ಬಂದಿದ್ದೀನಿ. ಸೊ ನಾನು ವರ್ಕೌಟ್ ಮಾಡ್ತಾ ಇರೋದಕ್ಕೆ ಅಥವಾ ನಾನು ಅದನ್ನೆಲ್ಲ ಫಾಲೋ ಮಾಡ್ತಿರೋದಕ್ಕೆ, ನಾನು ಸಣ್ಣ ಆಗಿರೋದಕ್ಕೆ ನಾನು ಅದನ್ನು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ಒಂದು ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಇದೆಯಲ್ಲ, ಎವ್ರಿ ಡೇ ನಾನು 100 ಟೈಮ್ಸ್ 2 ಸೆಟ್ಸ್ ಮಾಡೇ ಮಾಡ್ತೀನಿ. ಒಂದು ಮಾರ್ನಿಂಗ್ ಇಲ್ಲ ಈವ್ನಿಂಗ್. ಸೊ ಮಾರ್ನಿಂಗ್ ಆದರೆ 100 ಮಾಡಿರ್ತೀನಿ, ಈವ್ನಿಂಗ್ ಆದರೆ 100 ಮಾಡಿರ್ತೀನಿ. ಸಮ್ ಟೈಮ್ 2 ಟೈಮ್ ಕೂಡ ಸಿಕ್ಕರೆ 2 ಟೈಮ್ ಮಾಡ್ತೀನಿ. ಇದು ನಮ್ಮ ಬೆಲ್ಲಿ ಫ್ಯಾಟ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಸೊ ಹಿಂದೆ ಏನಾದರೂ ಬ್ಯಾಕ್ ಪೇನ್ ಇದ್ದರೆ ನಮಗೆ, ಸೊ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು. ಈ ಒಂದು ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಖಂಡಿತ ನನಗೆ ಬ್ಯಾಕ್ ಪೇನ್ ಅನ್ನೋದೇ ಕಾಣಿಸಿಲ್ಲ ಈ ನಡುವೆ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೂ ಕೂಡ ನನಗೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರೋದು, ಹಾಗೆ ಮಂಡಿ ನೋವು ಕೂಡ ಇತ್ತು. ನಾನೇನು ಎಕ್ಸಸೈಸ್ ಡಯಟ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದೀನೋ ಅವತ್ತಿಂದ ನನಗೆ ಸ್ವಲ್ಪ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿದೆ. ಸೊ ಕೆಲವ್ರು ಹೇಳ್ತೀರಾ, ಅಕ್ಕ ನಾನು ಈ ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಬ್ಯಾಕ್ ಪೇನ್ ಬರ್ತಿದೆ ಅಥವಾ ಸೊಂಟ ನೋವು ಬರ್ತಿದೆ, ಕಾಲು ನೋವು ಬರ್ತಿದೆ ಅಂಥೇಳಿ. ಯಾಕಂದರೆ ನೀವು ಸಡನ್ನಾಗಿ ಯಾವುದೋ ಒಂದು ವಿಷಯಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನನಗೂ ಕೂಡ ಸೇಮ್ ಆಗ್ತಾಯಿತ್ತು, ಕಾಲು ನೋವು ಬರೋದು, ಮಂಡಿ ನೋವು ಬರೋದು, ಬ್ಯಾಕ್ ಪೇನ್ ಬರೋದು. ಸೊ ಅದೆಲ್ಲ ನಾವು ಡಯಟ್ ಮಾಡ್ತಾ ಇರೋದ್ರಿಂದ ಬರುವಂಥದ್ದಲ್ಲ. ಈ ಡಯಟ್ ಪ್ಲ್ಯಾನಿಂಗ್ ನಮಗೆ ಅಡ್ಜಸ್ಟ್ಮೆಂಟ್ ಆಗಿರಲ್ಲ, ಅದಕ್ಕಾಗಿ ಹಾಗಾಗುತ್ತೆ. ಸ್ವಲ್ಪ ದಿನ ನೀವು 21 ದಿನ ಈ ಚಾಲೆಂಜ್ ಏನಿದೆಯೋ ಆ 21 ದಿನ ನಿಮಗೆ ಫುಡ್ ಕಂಟ್ರೋಲ್ ಆಗಿರ್ಬೋದು, ಎಕ್ಸಸೈಸ್ಗಳು ಪ್ರಾಕ್ಟೀಸ್ ಆಗಿರ್ಬೋದು, ಕಂಪ್ಲೀಟ್ಲಿ ನೀವು ನಿಮ್ಮನ್ನು ಬದಲಾಯಿಸ್ಕೊಳ್ತಾ ಹೋಗ್ತೀರಾ, ಡೇ ಬೈ ಡೇ ಬದಲಾಯಿಸ್ಕೊಳ್ತಾ ಹೋಗ್ತೀರಾ. ಈ ಒಂದು ಡಯಟ್ ಪ್ಲ್ಯಾನ್ಗೆ ಅಡ್ಜಸ್ಟ್ ಆಗೋಕ್ಕೆ ನಿಮಗೆ 21 ಡೇಸ್ ಬೇಕೇ ಬೇಕು. ಈ 21 ಡೇಸ್ ನೀವು ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಈ ಕೆಲಸ ಮಾಡಿ. ಅದಾದಮೇಲೆ 21 ದಿನ ಆದಮೇಲೆ ನಾವು 100 ಡೇಸ್ ಚಾಲೆಂಜನ್ನು ತಗೊಳ್ಳೋಣ. ಆವಾಗ ನೀವೇ ಹೇಳ್ತೀರಾ, ನೀವೇ ನನಗೆ ಹೇಳ್ಕೊಡೋ ಮಟ್ಟಕ್ಕೆ ನಿಮ್ಮಲ್ಲಿ ಚೇಂಜಸ್ ಬರುತ್ತೆ. ಆ್ಯಂಡ್ ನೀವು ಅಷ್ಟು ಕಂಫರ್ಟೇಬಲ್ ಫುಡ್ಡನ್ನು ಚೂಸಿಯಾಗಿ ಸೆಲೆಕ್ಟ್ ಮಾಡ್ತೀರಾ. ಆ್ಯಂಡ್ ಎಕ್ಸಸೈಸ್ಗಳು ಆಗಿರ್ಬೋದು, ಅದು ಮಾಡದೆ ನಿಮ್ಗೇನೋ ಒಂದು ಕಳ್ಕೊಂಡಂಗೆ ಫೀಲ್ ಆಗ್ತಾ ಶುರು ಆಗುತ್ತೆ. ಸೊ ಯಾವುದಾದ್ರೂ ಅಷ್ಟೇ, ಅಭ್ಯಾಸ ಆಗಬೇಕು. ಅಭ್ಯಾಸ ಆಗೋವರೆಗೂ ನಿಮ್ಗೆ ಅದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ನಾನು ಕ್ಯಾಶುವಲಾಗಿ ಮಾಡ್ಕೊಳ್ಳೋವಂಥ ಸಣ್ಣ ಪುಟ್ಟ ಎಕ್ಸಸೈಸ್ಗಳಿವು. ಡೈಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಜಂಪಿಂಗ್ ಜಾಕ್ಸ್ ಇದೆಲ್ಲ ಮಾಡೋದ್ರಿಂದ ನಮ್ಮ ಇಡೀ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಆ್ಯಂಡ್ ನಮಗೆ ಸ್ವಲ್ಪ ಖುಷಿ ಅನಿಸುತ್ತೆ. ವೆಯ್ಟ್ ರೆಡ್ಯೂಸ್ ಆಗಲಿಕ್ಕೆ ಈ ಎಕ್ಸಸೈಸ್ಗಳು ಹೆಲ್ಪ್ ಆಗುತ್ತೆ. ಟೈಮ್ ಇರೋರು ಖಂಡಿತವಾಗ್ಲೂ ವಾಕ್ ಮಾಡಿ, ಒಂದು 40-45 ನಿಮಿಷ ಎವ್ರಿ ಡೇ ವಾಕ್ ಮಾಡಿದರೂ ಕೂಡ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಎಕ್ಸಸೈಸ್ ಜೊತೆಗೆ ವಾಕ್ ಮಾಡೋದರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಎವ್ರಿ ಡೇ ನಾನಿಷ್ಟು ಎಕ್ಸಸೈಸ್ಗಳನ್ನು ಮಾರ್ನಿಂಗ್ ಆದರೆ ಮಾರ್ನಿಂಗ್ ಮಾಡ್ಕೋತೀನಿ. ಮಾರ್ನಿಂಗ್ ಆಗಲಿಲ್ಲ, ನಂಗೆ ಸಮಯ ಸಾಕಾಗಲಿಲ್ಲ ಅಂದರೆ ಖಂಡಿತ ಬಂದು ಸಂಜೆ ಆದರೂ ನಾನು ಇದನ್ನ ಮಾಡ್ಕೊಳ್ತೀನಿ. ಇನ್ನೂ ಎಫೆಕ್ಟಿವ್ ಆಗಿ ನೀವು ಗಂಟಲೆ ಮಾಡಿದರೆ ಟೈಮ್ ಇರೋರು ಖಂಡಿತ ಮಾಡ್ಬೋದು. ಸೊ ಹೌಸ್ ವೈಫ್ ಆಗಿರ್ತೀರ, ಎಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನ ಬಿಫೋರ್ ಲಂಚ್, ಸೊ ಆವಾಗಲೂ ಕೂಡ ನೀವು ಮಾಡ್ಕೋಬೋದು. ಮಾರ್ನಿಂಗೇ ಮಾಡಬೇಕಂತೇನಿಲ್ಲ, ಖಾಲಿ ಹೊಟ್ಟೆಲಿ ಮಾಡಬೇಕು ಸ್ವಲ್ಪ ಎಕ್ಸಸೈಸ್ಗಳನ್ನೆಲ್ಲ. ಸೊ ಮಾರ್ನಿಂಗ್ ಅಥವಾ ಆಫ್ಟರ್ ಬಿಫೋರ್ ದ ಲಂಚ್ ಅಥವಾ ಸಂಜೆ ಸ್ನ್ಯಾಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು, ಅಥವಾ ನೀವು ಎಕ್ಸಸೈಸ್ ಮಾಡಿ
ಕೂಡ ಸ್ನ್ಯಾಕ್ಸ್ ತೊಗೊಳ್ಬೋದು. ಆ ಥರ ಟೈಮಲ್ಲಿ ನೀವು ಎಕ್ಸಸೈಸ್ನ ಮುಗಿಸ್ಕೋಬೇಕು. ಇವಾಗ ಡೀಟೇಲಾಗಿ ಎಕ್ಸಸೈಸ್ ವೀಡಿಯೋನ ಯಾಕೆ ಹಾಕಿದ್ದೀನಿ ಅಂದರೆ ಕೆಲವ್ರು ಕಮೆಂಟ್ಗೆ ರಿಪ್ಲೈ ಕೊಟ್ಟಂಗೆ ಆಗುತ್ತೆ ಅಂತ. ನಾನು ಡೈಲಿ ಮಾಡಿ ಬೆವರು ಇಳಿಸ್ಕೊಳ್ತಾ ಇರೋದಕ್ಕೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಬಿಟ್ಟು ಉಪದೇಶ ನಾನು ಯಾರಿಗೂ ಕೊಡೋಕ್ಕೋಗಲ್ಲ. ಸೊ ಅದಾದಮೇಲೆ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ತಗೊಳ್ತೀನಿ. ಎಕ್ಸಸೈಸ್ ಎಲ್ಲ ಮುಗಿಸಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಬ್ರೇಕ್ಫಾಸ್ಟ್ ಟೈಮಲ್ಲೂ ನನಗೆ ಸ್ವೆಟ್ ಆಗ್ತಿದೆ. ಅಂದರೆ ನಮ್ಮ ದೇಹ ಎಷ್ಟು ಸ್ವೆಟ್ ಆಗ್ತಾ ಬರುತ್ತೋ ಅಷ್ಟು ನಮ್ಮ ವೆಯ್ಟ್ ಫಾಸ್ಟಾಗಿ ರಿಡ್ಯೂಸ್ ಆಗುತ್ತೆ ಅಂತ ಅರ್ಥ. ಸೊ ನಾನು ಬ್ರೇಕ್ಫಾಸ್ಟಿಗೆ ಮಾಲ್ಟೆ ತೊಗೊಳ್ತೀನಿ ಹೆಚ್ಚಾಗಿ. ಲಂಚ್ಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು ಮತ್ತು ಅಲಸಂದೆ ಮತ್ತು ಹೆಸರು ಕಾಳು ಹಾಕಿರುವಂಥ ಪಲ್ಯ, ಅಲಸಂದೆಕಾಯಿ ಮತ್ತು ಹೆಸರು ಕಾಳು ಹಾಕಿರುವಂಥ ಪಲ್ಯ ತೊಗೊಂಡಿದ್ದೆ. ಸೊ ಸಾಂಬಾರು ತೊಗೊಂಡಿದ್ದೆ. ರಾತ್ರಿ ಊಟಕ್ಕೂ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ರೈಸು, ರಸಮ್ ಮತ್ತು ಸೌತೆಕಾಯಿನ ತಗೊಂಡು ನನ್ನ ರಾತ್ರಿ ಊಟನೂ ಕೂಡ ಮುಗಿಸ್ಕೊಂಡೆ. ಇನ್ನೂ ಒಂದು ಡಯಟ್ ಪ್ಲ್ಯಾನ್ ಇದೆ. ಸೊ ಅದು ಬೇಗ ನಮಗೆ ಎಫೆಕ್ಟಿವ್ ಆಗಿರುತ್ತೆ. ರಾತ್ರಿ ಫೈನಲ್ ಮತ್ತೊಂದು ಸಲ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ದಿನಕ್ಕೆ 2 ತೊಗೊಳ್ಬೋದು. ಆ ಡಯಟ್ ಪ್ಲ್ಯಾನ್ನ 100 ಡೇ ಚಾಲೆಂಜಲ್ಲಿ ಇನ್ಕ್ಲೂಡ್ ಮಾಡೋಣ. ಈಗ ಸದ್ಯಕ್ಕೆ ಇದೇ ಥರ ಹೋಗಲಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದೆ.